ವಿಪಕ್ಷ ನಾಯಕನಾಗ್ತಾರಾ ಹಿಂದೂ ಹುಲಿ ಯತ್ನಾಳ್ SR ಅಶೋಕ್ ಬದಲು ಫೈರ್ ಬ್ರ್ಯಾಂಡ್ಗೆ ವಿಪಕ್ಷ ಪಟ್ಟ ಸಿಗುತ್ತಾ? ಈಗಾಗಲೇ ವಿಪಕ್ಷ ನಾಯಕನ ಚರ್ಚೆ ನಡೀತಾ ಇದೆ ಬಿಜೆಪಿ ವಲಯದಲ್ಲಿ. ಹಿಂದೂ ಹುಲಿ ಯತ್ನಾಳ್ಗೆ ವಿಪಕ್ಷ ನಾಯಕ ಪಟ್ಟ ಸಿಗುತ್ತಾ? R ಅಶೋಕ್ ಬದಲು ಫೈರ್ ಬ್ರ್ಯಾಂಡ್ಗೆ ಯತ್ನಾಳ್ ಬಿಜೆಪಿಗೆ ವಾಪಸ್ ಆಗೋ ದಿನ ಬಂದೇ ಬಿಡ್ತು. ಯತ್ನಾಳ್ ಘರ್ ವಾಪಸಿಗೆ ಸಿದ್ಧವಾಗಿದ್ಯಾ ಮಹಾವೇದಿಕೆ? ಯತ್ನಾಳ್ ಪರ ಬದಲಾಯಿತ ಹೈಕಮಾಂಡ್ ನಿಲುವು. ವಿಪಕ್ಷ ನಾಯಕನಾಗ್ತಾರ ಹಿಂದೂ ಹುಲಿ ಯತ್ನಾಳ್? ಬಸನಗೌಡ ಯತ್ನ R ಅಶೋಕ್ ಬದಲು ಫೈರ್ ಬ್ರ್ಯಾಂಡ್ಗೆ ವಿಪಕ್ಷ ಪಟ್ಟ ಸಿಕ್ಕೇ ಬಿಡುತ್ತಾ? ಯತ್ನಾಳ್ ಬಿಜೆಪಿಗೆ ವಾಪಸ್ ಆಗುವ ದಿನ ಬಂದೇ ಬಿಡುತ್ತಾ? ಯತ್ನಾಳ್ ಘರ್ ವಾಪಸಿಗೆ ಸಿದ್ಧವಾಗಿದ್ಯಾ ಮಹಾವೇದಿಕೆ? ಯತ್ನಾಳ್ ಪರ ಬದಲಾಯಿತ ಹೈಕಮಾಂಡ್ ನಿಲುವು. ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಆಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ವಾಪಸ್ ತಮ್ಮ ಮನೆಗೆ ತೆರಳುತ್ತಾರಾ? ಅಂದ್ರೆ ಘರ್ ವಾಪಸಿ ಆಗುತ್ತಾ? ಬಿಜೆಪಿ ಪಕ್ಷಕ್ಕೆ ಮತ್ತೆ ಹೈಕಮಾಂಡ್ ಸೇರಿಸ್ಕೊಂಡು ಬಿಡುತ್ತಾ? ಅಂದ್ರೆ ಉಚ್ಚಾಟನೆ ಆದ್ರು ಅಂತ ಅಂದ್ರೆ 6 ವರ್ಷ ಅವರು ಪಕ್ಷದಲ್ಲಿ ಬರುವಂತಿಲ್ಲ. ಬಟ್ ಇಲ್ಲಿ ಈಗ ಆಗ್ತಾ ಇದ್ದಂತ ಬೆಳವಣಿಗೆಗಳನ್ನ ಗಮನಿಸಿ ನೋಡಿದಾಗ ವಿಪಕ್ಷ ನಾಯಕನ ಪಟ್ಟ ಕೊಡೋದಂಥದ್ದು ಏನಾದ್ರೂ ಇಲ್ಲಿ ಚರ್ಚೆ ನಡೀತಾ ಇದೆಯಾ R ಅಶೋಕ್ ಬದಲು ಯತ್ನಾಳ್ಗೆ ಅಂತ? ಬಟ್ ಕೆಲವೊಂದಿಷ್ಟು ಮುಖ್ಯ ಮಾಹಿತಿಗಳನ್ನ ಇಲ್ಲಿ ಗಮನಿಸಿ ನೋಡಬೇಕಾಗುತ್ತೆ. ಅಷ್ಟು ಈಸಿಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ವಿಪಕ್ಷ ನಾಯಕ ಸ್ಥಾನ ಕೊಡ್ತಾರಾ ಬಿಜೆಪಿಯಲ್ಲಿ ಅಂತ ನೋಡಿದ್ರಾಗ ರಾಜಕೀಯವಾಗಿ ಯತ್ನಾಳ್ನ ಉಚ್ಚಾಟನೆ ಮಾಡಿರುವಂಥದ್ದು ಯಾಕೆ? ಪಕ್ಷಕ್ಕೆ ಸರಿಯಾದ ರೀತಿಯಲ್ಲಿ ಅಂದ್ರೆ ಮಾತನಾಡುವಂಥದ್ದಾಗಿರ್ಬೋದು, ಮಾತಿನ ಬರದಲ್ಲಿ ಅವ್ರು ನಡ್ಕೊಳ್ಳುವಂಥದ್ದಾಗಿರ್ಬೋದು, ಯತ್ನಾಳ್ರನ್ನ ಪಕ್ಷಕ್ಕೆ ವಾಪಸ್ ಕರಿತಾರ. ಹಿಂದೂ ಹುಲಿಯನ್ನ ಪಕ್ಷಕ್ಕೆ ವಾಪಸ್ ಕರಿಬೇಕು. ಯತ್ನಾಳ್ ತಪ್ಪನ್ನ ಮನ್ನಿಸುವ ಕೆಲಸ ಆಗಬೇಕು. ಬಿಜೆಪಿ ರೆಬಲ್ಸ್ ಟೀಮ್ನಿಂದ ಯತ್ನಾಳ್ ಪರ ಬ್ಯಾಟಿಂಗ್. ಪರಿಷತ್ ಫೈಟ್ನಲ್ಲಿ ಬಿಜೆಪಿ ನಾಯಕರಿಂದಲೇ ಅಡ್ಡ ಮತದಾನ. ಉಚ್ಚಾಟನೆ ಮಾಡಿದ್ರು ಬಿಜೆಪಿ ಪರ ಯತ್ನಾಳ್ ಮತದಾನ ಮಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದಾರೆ. ಯತ್ನಾಳ್ ತಪ್ಪನ್ನ ಮನ್ನಿಸುವ ಕೆಲಸ ಹೈಕಮಾಂಡ್ನಿಂದ ಆಗಬೇಕು. ಯತ್ನಾಳ್ರನ್ನ ಬಿಜೆಪಿ ವಿಪಕ್ಷ ನಾಯಕರನ್ನಾಗಿ ನೇಮಿಸಬೇಕು. 2028ರ ಚುನಾವಣಾ ದೃಷ್ಟಿಯಿಂದ ಪಕ್ಷ ಸಂಘಟನೆ ಆಗಬೇಕು. ಪಕ್ಷ ಸಂಘಟನೆಗೆ ಇದೇ ಸಕಾಲ ಎಂದ ರೆಬಲ್ಸ್ ಟೀಮ್. ಬಿಜೆಪಿ ಹೈಕಮಾಂಡ್ಗೆ ರೆಬಲ್ಸ್ ನಾಯಕರಿಂದ ಆಗ್ರಹ ಕೇಳಿ ಬರ್ತಾ ಇದೆ. ರೆಬಲ್ಸ್ ನಾಯಕ ಕುಮಾರ್ ಬಂಗಾರಪ್ಪ ಆಗ್ರಹವನ್ನ ಮಾಡಿದ್ದಾರೆ. ಪಕ್ಷಕ್ಕೆ ವಾಪಸ್ ಬಸನಗೌಡ ಪಾಟೀಲ್ ಯತ್ನಾಳ್ ಪಕ್ಷಕ್ಕೆ ವಾಪಸ್ ಆಗ್ತಾರಾ ಅಂತ ನೋಡಿದ್ರೆ ಬಿಜೆಪಿ ಅಷ್ಟು ಈಸಿಯಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಹೊರಗಿಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಏನು ದಾವಣಗೆರೆ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಯಾಕೆ ಕರೆಸ್ಬಿಟ್ಟು ಉಚ್ಚಾಟಿತ ಶಾಸಕರನ್ನ ಕರೆಸ್ಬಿಟ್ಟು ಇವರು ಪ್ರಚಾರ ಮಾಡಿಸ್ತಾರೆ. ಇಲ್ಲಿ ಈ ವಿಚಾರದಲ್ಲಿ ಹಿಂದೇಟು ಹಾಕೋದಕ್ಕಾಗಲ್ಲ. ಬಟ್ ರೆಬಲ್ಸ್ ಟೀಮಿಂದ ಆಗ್ತಾ ಇರುವಂಥದ್ದು ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಹೇಳ್ತಾ ಇರುವಂಥದ್ದೇನಂತ ಅಂದರೆ ಪಕ್ಷಕ್ಕೆ ವಾಪಸ್ ಕರೆಸಬೇಕು, ಇನ್ನು ಅದ್ರ ಜೊತೆಗೆ ವಿಪಕ್ಷ ನಾಯಕನ ಸ್ಥಾನ ಕೊಡಬೇಕು ಅಂತ. ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಎಲ್ಲಿ ನಾಲ್ಗೆ ಹರಿ ಬಿಡ್ತಾ ಇದ್ರು, ಯಾವ ಕಾರಣಕ್ಕೆ ಉಚ್ಚಾಟನೆ ಆದ್ರು ಅಂತ ಅಂದರೆ ವಿಜೇಂದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕುಟುಂಬ ರಾಜಕಾರಣ ಆಗ್ತಾ ಇದೆ. ಯಡಿಯೂರಪ್ಪನ ಮಗ ಅಂತ ಹೇಳಿ ವಿಜೇಂದ್ರನ ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ತುಂಬಾ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಹೀಗಾಗಿ ರೆಬಲ್ಸ್ ಟೀಮ್ ಒತ್ತಾಯ ಮಾಡ್ತಾ ಇದೆ ಹೈಕಮಾಂಡ್ಗೆ.